ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಎಲ್ಲ ವರ್ಬ್ಗಳ ಮೀನಿಂಗ್ ಆ್ಯಂಡ್ ಎಕ್ಸಾಂಪಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಲೈಫ್ನಲ್ಲಿ ತುಂಬ ಯೂಸ್ ಆಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒನ್, ಅರ್ಜ್. ಅಂದರೆ ಬೇರೆಯವ್ರಿಗೆ ಏನಾದರೂ ಮಾಡೋದಕ್ಕೆ ನೀವು ಒತ್ತಾಯಿಸೋದು, ಅಂದರೆ ವಿನಂತಿ ಮಾಡ್ಕೊಳ್ಳೋದು, ಪ್ಲೀಸ್ ಈ ಥರ ಮಾಡಿ ಮಾಡಿ ಅಂತ. ಇಲ್ಲಿ ನೋಡಿ, ಐ ಅರ್ಜ್ಡ್ ಹಿಮ್ ಟು ಕಮ್ ಅಂಡ್ ಸ್ಟೇ ವಿತ್ ಅಸ್ ಬಟ್ ಹಿ ರೆಫ್ಯೂಸ್ಡ್. ನಮ್ಮ ಜೊತೆನೇ ಬಂದಿರು ಅಂತ ನಾನು ಅವನಿಗೆ ತುಂಬ ಒತ್ತಾಯ ಮಾಡಿದೆ, ಬಟ್ ಅವ್ನು ಬರಲಿಲ್ಲ. ದ ಮಿನಿಸ್ಟರ್ಸ್ ಅರ್ಜ್ಡ್ ದ CM ಟು ಲಿಫ್ಟ್ ದ ಲಾಕ್ಡೌನ್. ಮಿನಿಸ್ಟರ್ಸ್ ಎಲ್ಲ CMಗೆ ಒತ್ತಾಯಿಸಿದ್ರು ಲಾಕ್ಡೌನ್ನ ಲಿಫ್ಟ್ ಮಾಡೋದಕ್ಕೆ. ಐ ಸ್ಟ್ರಾಂಗ್ಲಿ ಅರ್ಜ್ ಯು ಟು ಗಿವ್ ಅಪ್ ಸ್ಮೋಕಿಂಗ್. ನಾನು ತುಂಬ ಸ್ಟ್ರಾಂಗ್ ಆಗಿ ಒತ್ತಾಯಿಸ್ತಿದ್ದೀನಿ, ನೀನು ಸ್ಮೋಕಿಂಗ್ ಬಿಡಬೇಕು ಅಂತ. ಐ ಅರ್ಜ್ ಯು ಟು ಕನ್ಸಿಡರ್ ಅ ಲುಕ್ ಅಟ್ ಮೈ ಕಂಪ್ಲೇಂಟ್. ನೀವು ಯಾರಿಗಾದ್ರೂ ಏನಾದರೂ ಕಂಪ್ಲೇಂಟ್ ಬರ್ದಿರ್ತೀರಾ, ಆ ಮೇಲ್ನಲ್ಲಿ ಅಥವಾ ಲೆಟರ್ನಲ್ಲಿ ಅವ್ರ ಮೆಸೇಜ್ನಲ್ಲಿ ಎಲ್ಲಾದರೂ ಈ ಥರ ಒಂದು ಲೈನ್ ಹಾಕ್ಬೋದು ನೀವು. ಐ ಅರ್ಜ್ ಯು, ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ, ವಿನಂತಿಸ್ತಾ ಇದ್ದೀನಿ, ಟು ಕನ್ಸಿಡರ್ ಅ ಲುಕ್ ಅಂದ್ರೇನು, ನೋಡಿ ಅಂತ. ಒಂದು ಲುಕ್ನ ಕನ್ಸಿಡರ್ ಮಾಡಿ ಅಂತ, ಅಂದರೆ ನೋಡಿ ಅಟ್ ಮೈ ಕಂಪ್ಲೇಂಟ್ ಅಂತ ನಾವು ಹೇಳ್ತಾ. ತುಂಬ ಫಾರ್ಮಲ್ ವೇನಲ್ಲಿ ನೀವು ಅವ್ರಿಗೆ ಹೇಳೋದು, ಇದನ್ನು ನೋಡಿ ಓದಿ ಅಂತ ನೀವು ಹೇಳ್ತಾ ಇದ್ದೀರ ಅಷ್ಟೇ, ರೈಟ್? ಆ್ಯಂಡ್ ಅರ್ಜ್ನ ನೌನ್ ಫಾರ್ಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಅವಾಗ ಏನು ಬರುತ್ತೆ, ಬಲವಾದ ಬಯಕೆ, ತುಂಬ ಸ್ಟ್ರಾಂಗ್ ಅರ್ಜೆನ್ಸಿ ಬರ್ತಾ ಇರುತ್ತೆ ನಿಮ್ಮ ಒಳಗಡೆ, ಫೀಲಿಂಗ್ ಇರುತ್ತೆ ಏನಾದರೂ ಒಂದು ಮಾಡೋದಕ್ಕೆ, ಅದಕ್ಕೂ ನಾವು ಅರ್ಜ್ ಅಂತ ಕರಿತೀವಿ. ಅರ್ಜ್ ಟು ಲಾಫ್, ಅರ್ಜ್ ಟು ಕ್ರೈ, ಅರ್ಜ್ ಟು ಈಟ್ ಫುಡ್, ಅರ್ಜ್ ಟು ಆ್ಯನ್, ರೈಟ್? ಆ ರೀತಿ ಮಾಡುವ ಅರ್ಜ್ ಆಗ್ತಾ ಇದೆ ನಿಮ್ಮೊಳಗೆ. ಐ ಫೀಲ್ ಅನ್ ಇರ್ರೆಸಿಸ್ಟಿಬಲ್ ಅರ್ಜ್ ಟು ಯೂರಿನೇಟ್. ಸೊ ಈ ಥರ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತಲ್ವಾ, ಅವಾಗ ಹೇಳ್ಬೋದು ಐ ಫೀಲ್ ಎನ್ ಅರ್ಜ್, ಐ ಆಲ್ವೇಸ್ ಫೀಲ್ ಎನ್ ಅರ್ಜ್ ಟು ಯೂರಿನೇಟ್ ಮೋರ್ ಫ್ರೀಕ್ವೆಂಟ್ಲಿ. ಈ ಥರನೂ ಕೇಳ್ಬೋದು ನೀವು. ಸಮ್ಟೈಮ್ಸ್ ಐ ಗೆಟ್ ಎನ್ ಅರ್ಜ್, ಈ ಥರನೂ ಹೇಳ್ಬೋದು, ಐ ಗೆಟ್ ಎನ್ ಅರ್ಜ್. ಸಮ್ಟೈಮ್ಸ್ ಐ ಗೆಟ್ ಎನ್ ಅರ್ಜ್ ಟು ಈಟ್ ನಾನ್ ವೆಜ್. ನಾನು ತಿನ್ನಬಾರ್ದು ಅಂದ್ಕೊಳ್ತೀನಿ, ಬಟ್ ತಿನ್ನೋ ಅರ್ಜ್ ನನ್ನಲ್ಲಿ ಉಂಟಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಈ ಥರ ಕೇಳ್ಬೋದು, ಹೌ ಟು ಓವರ್ಕಮ್ ಈಟಿಂಗ್ ಅರ್ಜಸ್, ಸ್ಮೋಕಿಂಗ್ ಅರ್ಜಸ್, ಸೆಕ್ಷುವಲ್ ಅರ್ಜಸ್ ಅಂತ. ಅರ್ಜಸ್ ಈ ಥರ ಪ್ಲೂರಲ್ನಲ್ಲೇ ಇರುತ್ತೆ, ರೈಟ್? ಆ್ಯಂಡ್ ನೆಕ್ಸ್ಟ್ ಒನ್, ಪ್ಲೀಡ್. ಅಂದರೆ ಬೇಡ್ಕೊಳ್ಳೋದು, ಮನವಿ ಮಾಡ್ಕೊಳ್ಳೋದು ತುಂಬ ಎಮೋಷ್ನಲ್ ಆಗಿ. ಅಂದರೆ ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಟೀಚರ್ನ, ಮಕ್ಕಳು ಪೇರೆಂಟ್ಸ್ ಹತ್ರ, ರೈಟ್, ಆಫೀಸರ್ಸ್ ಹತ್ರ, ಪೊಲೀಸ್ ಹತ್ರ ಬೇಡ್ಕೊಳ್ತಾರಲ್ವ, ಅದನ್ನು ಪ್ಲೀಡ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಶಿ ಪ್ಲೀಡೆಡ್ ಫಾರ್ ಫರ್ಗಿವ್ನೆಸ್. ಅವಳು ಕ್ಷಮೆಗಾಗಿ ಬೇಡಿಕೊಂಡಳು. ಶಿ ಪ್ಲೀಡೆಡ್ ಫಾರ್ ಹೆಲ್ಪ್, ಪ್ಲೀಡೆಡ್ ಫಾರ್ ಮರ್ಸಿ ಅನ್ಬೋದು ನೀವು, ರೈಟ್? ಹಿ ಪ್ಲೀಡೆಡ್ ವಿತ್ ದ ಪೊಲೀಸ್ ಟು ವೇಟ್ ಫಾರ್ ಹಿಸ್ ಫ್ರೆಂಡ್. ಹಾಂ, ನೀವು ಯಾರಿಗೆ ಬೇಡ್ಕೊಳ್ತಿರೋ ಅವಾಗ ಈ ಥರನೇ ಹೇಳಬೇಕು. ಪ್ಲೀಡ್ ವಿತ್ ಸಮ್ ಒನ್ನೇ ಬರುತ್ತೆ ಅವಾಗಲೂ, ರೈಟ್? ಹಿ ಪ್ಲೀಡೆಡ್ ವಿತ್ ದ ಪೊಲೀಸ್ ಅನ್ಬೇಕು. ಅಂದರೆ ಪೊಲೀಸ್ ಹತ್ರ ಅವನು ಬೇಡ್ಕೊಂಡ ಏನಂತ, ಟು ವೇಟ್ ಫಾರ್ ಹಿಸ್ ಫ್ರೆಂಡ್ ಬರೋದಕ್ಕೆ ವೆಯ್ಟ್ ಮಾಡಿ ಅಂತ ಪೊಲೀಸ್ ಹತ್ರ ಬೇಡ್ಕೊಂಡ ಅವನು. ಪ್ಲೀಡ್ ವಿತ್ ಸಂಬಡಿನೇ ಇರುತ್ತೆ, ರೈಟ್? ದ ಓಲ್ಡ್ ಕಪಲ್ ಪ್ಲೀಡೆಡ್ ವಿತ್ ದೇರ್ ಸನ್. ನೋಡಿ, ದ ಓಲ್ಡ್ ಕಪಲ್ ಪ್ಲೀಡೆಡ್ ವಿತ್ ದೇರ್ ಸನ್, ಅವ್ರ ಮಕ್ಕನ ಹತ್ರ ಏನಂತ ಬೇಡ್ಕೊಂಡ್ರು, ಟು ಕಮ್ ಬ್ಯಾಕ್, ವಾಪಸ್ ಬರೋದಕ್ಕೆ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಪ್ಲೀಸ್ ಗಿವ್ ಮಿ ಅನದರ್ ಚಾನ್ಸ್, ಹಿ ಪ್ಲೀಡೆಡ್. ನನಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಅವ್ನು ಬೇಡ್ಕೊಂಡ, ರೈಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ಪರ್ಸ್ವೇಡ್. ನೋಡಿ, ಇದು ಪರ್ಸ್ವೇಡ್ ಅನ್ಬೇಕು. ಅಂದರೆ ಒಬ್ರನ್ನ ಏನಾದರೂ ಒಂದು ಕೆಲಸ ಮಾಡೋ ರೀತಿ, ಏನನ್ನಾದರೂ ಒಂದನ್ನ ನಂಬೋ ರೀತಿ ಅವರ ಮನವೊಲಿಸೋದು, ಆ ಕೆಲಸ ಮಾಡೋದಕ್ಕೆ ಅವ್ರನ್ನ ಒಪ್ಪಿಸೋದು, ಪ್ರೇರಿಸೋದು. ಇಲ್ಲಿ ನೋಡಿ, ಯು ಕಾಂಟ್ ಪರ್ಸ್ವೇಡ್ ಹರ್ ಟು ಡೂ ಇಟ್. ಅವಳು ಅದನ್ನು ಮಾಡೋ ಹಾಗೆ ನೀನು ಅವಳ ಒಪ್ಸೋದಕ್ಕಾಗಲ್ಲ. ಯು ಕಾಂಟ್ ಪರ್ಸ್ವೇಡ್ ಹರ್. ದ ಸ್ಕಿಲ್ ಯು ನೀಡ್ ಈಸ್ ಟು ಪರ್ಸ್ವೇಡ್ ಪೀಪಲ್. ನಿನಗಿರಬೇಕಾದಂಥ ಸ್ಕಿಲ್ ಟು ಪರ್ಸ್ವೇಡ್ ಪೀಪಲ್ ಟು ಬೈ ಥಿಂಗ್ಸ್. ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಜನರನ್ನ ನೀನು ಪರ್ಸ್ವೇಡ್ ಮಾಡೋದು. ದ ಸ್ಕಿಲ್ ಯು ನೀಡ್ ಈಸ್ ಟು ಪರ್ಸ್ವೇಡ್ ಪೀಪಲ್ ಟು ಬೈ ಥಿಂಗ್ಸ್ ಈವನ್ ವೆನ್ ದೇ ರಿಯಲಿ ಡೋಂಟ್ ವಾಂಟ್ ಟು. ಅಂದರೆ ಸೇಲ್ಸ್ಮೆನ್ ಹತ್ರ ಇರೋ ಸ್ಕಿಲ್ ಏನು, ಜನರಿಗೆ ಅದು ಬೇಡವಾಗಿದ್ರೂ ಕೂಡ ಅವರದನ್ನು ತಗೊಳ್ಳೋ ಥರ ಪರ್ಸ್ವೇಡ್ ಮಾಡುವಂಥ ಸ್ಕಿಲ್ಸ್, ಕೊಂಡ್ಕೊಳ್ಳೋ ಥರ ಪರ್ಸ್ವೇಡ್, ರೈಟ್? ಇಟ್ ಇಸ್ ಡಿಫಿಕಲ್ಟ್ ಟು ಪರ್ಸ್ವೇಡ್ ಯಂಗ್ ಪೀಪಲ್ ಟು ಫಾಲೋ ದ ಟ್ರೆಡಿಷನಲ್ ವೇ ಆಫ್ ಲೈಫ್, ರೈಟ್? ನೆಕ್ಸ್ಟ್ ಒನ್, ಹಿ ಈಸ್ ಟ್ರೈಂಗ್ ಟು ಪರ್ಸ್ವೇಡ್ ಹಿಸ್ ಡಾಟರ್ ಟು ಗೋ ಫಾರ್ ಎಂಜಿನಿಯರಿಂಗ್. ಪರ್ಸ್ವೇಡ್ ಅಂದರೆ ಒಬ್ಬನ ನೀವು ತುಂಬ ಕನ್ವಿನ್ಸ್ ಮಾಡೋದು, ಒಳ್ಳೆ ರೀಸನ್ಸ್ನ ಕೊಟ್ಟು, ಈ ಥರ ಮಾಡಿದ್ರೆ ನಿಮ್ಗೆ ಇದಾಗುತ್ತೆ, ಅದು ಮಾಡೋದ್ರಿಂದ ಏನು ಪ್ರಯೋಜನ, ಈ ಥರ ಎಲ್ಲ ಹೇಳಿ ಒಳ್ಳೆ ರೀಸನ್ಸ್ನ ಕೊಟ್ಟು ಕನ್ವಿನ್ಸ್ ಮಾಡೋದಕ್ಕೂ ಕೂಡ ನಾವು ಪರ್ಸ್ವೇಡ್ ಅಂತೀವಿ, ರೈಟ್? ಆ್ಯಂಡ್ ನೆಕ್ಸ್ಟ್ ಒನ್, ಗ್ರೋನ್. ಅಂದರೆ ತುಂಬ ನೋವಿನಿಂದ ಕೂಗಾಡೋದು, ನೋವಿನಿಂದ ನರಳಾಡೋದು, ಅದಕ್ಕೂ ಕೂಡ ನಾವು ಗ್ರೋನಿಂಗ್ ಅಂತೀವಿ. ಇಲ್ಲಿ ನೋಡಿ, ಶಿ ವಾಸ್ ಕ್ರೈಯಿಂಗ್ ಅಂಡ್ ಗ್ರೋನಿಂಗ್ ವಿತ್ ಪೇನ್. ನೋವಿನಿಂದ ಅಳ್ತಾ ಇದ್ಲು, ನರಳಾಡ್ತಿದ್ಲು ಅಂತ ಹೇಳ್ತಾರೆ. ಡೋಂಟ್ ಟಚ್ ಮೀ, ಹಿ ಗ್ರೋನ್ಡ್. ನನ್ನ ಮುಟ್ಬೇಡಿ ಅಂತ ಅವ್ನು ಕೂಗಿಕೊಂಡ. ನೋವಿನಿಂದ ಕೂಗೋದಕ್ಕೆ ಗ್ರೋನ್ ಅಂತೀವಿ. ದ ಕಿಡ್ಸ್ ಆಲ್ ಗ್ರೋನ್ ವೆನ್ ಐ ಸ್ವಿಚ್ಡ್ ಆಫ್ ದ ಟಿವಿ. ನಾನು ಟಿವಿ ಆಫ್ ಮಾಡಿದ ತಕ್ಷಣ ಮಕ್ಕಳೆಲ್ಲ ಕೂಗಿದ್ರು.
ಅಂದರೆ ಹೇಗೆ ಅ ಡೀಪ್ ಲಾಂಗ್ ಸೌಂಡ್ ಶೋಯಿಂಗ್ ಅನ್ಹ್ಯಾಪಿನೆಸ್ಸಿಂದ ಅಯ್ಯೋ ಟಿ ವಿ ಆಫ್ ಮಾಡಿಬಿಟ್ರು ಅಂದರೆ ಒಂದು ರೀತಿ ಗೊಣಗಾಡಿದ್ರು ಮಕ್ಕಳು, ರೈಟ್? ಆ ಮೀನಿಂಗ್ ಕೂಡ ಬರುತ್ತೆ. ಆ್ಯಂಡ್ ಗ್ರೋನ್ನ ನೌನ್ ಫಾರ್ಮಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ವಿ ಹರ್ಡ್ ದ ಗ್ರೋನ್ಸ್ ಆಫ್ ದ ವುಂಡೆಡ್ ಪೀಪಲ್, ಅಂದರೆ ಅವರ ಕೂಗುಗಳು ನಮಗೆ ಕೇಳಿಸ್ತು. ನೋಡಿ, ಅವರ ಕೂಗುಗಳು ಕೇಳಿಸಿತು. ವಿ ಹರ್ಡ್ ದ ಗ್ರೋನ್ಸ್ ಆಫ್ ದ ವುಂಡೆಡ್ ಪೀಪಲ್, ರೈಟ್? ನೌನ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಅಸಾಲ್ಟ್ ಅಲ್ಲ, ಅಸಾಲ್ಟ್ ಅಂದರೆ ಒಬ್ಬರ ಮೇಲೆ ಹಲ್ಲೆ ಮಾಡುವುದು, ದಾಳಿ ಮಾಡುವುದು, ಫಿಸಿಕಲಿ ಅಟ್ಯಾಕ್ ಮಾಡೋದು. 2 men assaulted him on the street after he left the office. ಅವನ ಆಫೀಸ್ ಬಿಟ್ಟು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾಗ ಇಬ್ಬರು ಅವನ ಮೇಲೆ ದಾಳಿ ಮಾಡಿದ್ರು, ಫಿಸಿಕಲಿ ಅಟ್ಯಾಕ್ ಮಾಡಿದ್ರು. ಹಿ ವಾಸ್ ಅಸಾಲ್ಟೆಡ್ ವಿತ್ ಐರನ್ ರಾಡ್ಸ್. ಹಿ ವಾಸ್ ಅಸಾಲ್ಟೆಡ್ ಅಂದರೆ ಅವನನ್ನು ದಾಳಿ ಮಾಡಿದ್ರು ಐರನ್ ರಾಡ್ಸಿಂದ. ಅ ಗ್ರೂಪ್ ಆಫ್ ಪೀಪಲ್ ಅಸಾಲ್ಟೆಡ್ ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಹೂ ಫೈಂಡ್ ದೆಮ್ ಫಾರ್ ಪಾರ್ಕಿಂಗ್ ದ ಕಾರ್ ಆನ್ ದ ರಾಂಗ್ ಸೈಡ್. ಕೆಲವು ಜನ ಒಬ್ಬ ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ರು, ದಾಳಿ ಮಾಡಿದ್ರು. ಯಾಕೆ? ರಾಂಗ್ ಸೈಡ್ನಲ್ಲಿ ಕಾರ್ನ ಪಾರ್ಕ್ ಮಾಡಿದ್ದಕ್ಕೆ, ಅವರಿಗೆ ಫೈನ್ ಹಾಕಿದ್ದಕ್ಕೆ. ಅ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಹೂ ಫೈಂಡ್ ದೆಮ್ ಫಾರ್ ಪಾರ್ಕಿಂಗ್ ದ ಕಾರ್ ಆನ್ ದ ರಾಂಗ್ ಸೈಡ್, ರೈಟ್? ಆ್ಯಂಡ್ ಇಲ್ಲೂ ಕೂಡ ಅಸಾಲ್ಟ್ನ ನೌನ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಆನ್ ಅಸಾಲ್ಟ್ ಆನ್ ಅ ಪೊಲೀಸ್ ಆಫೀಸರ್ ಮೇಲಿನ ದಾಳಿ ಅಂತ ಹೇಳ್ತಾ ಇದೆ. ದ ನಂಬರ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್, ನೋಡಿ ಪ್ಲೂರಲ್ ಆಯಿತು, ಯಾಕೆಂದರೆ ಇಲ್ಲಿ ನೌನ್ ಥರ ಯೂಸ್ ಆಗ್ತಿದೆ. ದ ನಂಬರ್ ಆಫ್ ಸೆಕ್ಷುವಲ್ ಅಸಾಲ್ಟ್ಸ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ದ ಸಿಟಿ. ಹ್ಯಾವ್ ಅಲ್ಲ, ಹ್ಯಾಸ್, ಯಾಕಂದರೆ ದ ನಂಬರನ್ನು ಸಿಂಗ್ಯುಲರ್ ಅಲ್ಲ, ಸೊ ಆ ವರ್ಡ್ನ ನೋಡಬೇಕಿಲ್ಲ, ರೈಟ್? ಅರ್ಥ ಆಯ್ತಲ್ವಾ? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.